ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಹಣ 23,12,00,000. ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ವಾಟ್ಸಪ್ಪಲ್ಲಿ ಹಾಕ್ತೀವಿ ಪ್ರೆಸ್ ನೋಟ್ ಕಳಿಸ್ತೀವಿ ಸರ್. ಕಳಿಸ್ಕೊಡ್ತಾರೆ. ನೀವು ಬರ್ಕೊಳಕ್ಕಾಗಲ್ವಾ? ಅವರು ಟೈಪ್ ಮಾಡ್ತಾರೆ ಸರ್. ಅವರು ಟೈಪ್ ಮಾಡಿ ಬರೆಯೋದು ಮರ್ತೋಗ್ಬಿಟ್ಟಿದ್ದಾರೆ ಸರ್. ಅವರು ಎಲ್ಲ ಪ್ರೆಸ್ ನೋಟ್ ಕಳಿಸ್ಕೊಡ್ತೀವಿ ಸರ್. ಆಮೇಲೆ ಇದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಬಟ್ಟೆ, ದವಸ ಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂತ್ಯಕ್ಕೆ ಸುಮಾರು ಇಲ್ಲಿವರೆಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ. ಆಮೇಲೆ ಮುಖ್ಯವಾಗಿ NDRF ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ 8,500 ರೂಪಾಯಿ. ನೀರಾವರಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 22,500 ರೂಪಾಯಿ. 22,500 ರೂಪಾಯಿ. ಈಗಾಗಲೇ ನಾನು ರೆವಿನ್ಯೂ ಮಂತ್ರಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ. ಜಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ. ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ, ಹೆಚ್ಚುವರಿಯಾಗಿ ಖುಷ್ಕಿ ಜಮೀನಿಗೆ 8,500 ರೂಪಾಯಿ. ಅದು ಒಟ್ಟು ಎಷ್ಟಾಗ್ತದೆ ಅಂದರೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಆಗುತ್ತೆ. ನೀರಾವರಿ ಜಮೀನಿಗೆ 17,000 ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ರೂಪಾಯಿ, 22,500 ರೂಪಾಯಿ. 1 ಹೆಕ್ಟೇರ್ಗೆ 25,500 ರೂಪಾಯಿ. 17 ಪ್ಲಸ್ 8,500 ಅದು 25,500 ರೂಪಾಯಿ. 25,500 ನೀರಾವರಿಗೆ. ಆಮೇಲೆ ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ NDRF ನಾರ್ಮ್ಸ್ ಪ್ರಕಾರ 22,500 ರೂಪಾಯಿ. ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 8,500 ರೂಪಾಯಿ. ಒಟ್ಟು 1 ಹೆಕ್ಟೇರ್ಗೆ 31,000 ರೂಪಾಯಿ ರೈತರಿಗೆ ಕೊಡ್ತೀವಿ. 1 ಹೆಕ್ಟೇರ್ಗೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳು
ಪೆರಿನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ ಒಂದು ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರಿನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ.